ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನೀಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಒಂದು ಆರೋಗ್ಯಕರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಬಂತು. ಬೇಸಿಗೆಗಾಲದಲ್ಲಿ ನಮಗೆ ಬಾಡಿ ತುಂಬಾ ಹೀಟ್ ಅನಿಸುತ್ತೆ. ಏನಾದರೂ ಥಂಡಿ ಪಾನೀಯ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಅಂಥ ಮೂಮೆಂಟಲ್ಲಿ ಬಾಡಿನ ಕೂಲಾಗಿ ಇಡಬೇಕಾಗತ್ತೆ. ಸೊ ಹಾಗಾಗಿ ಇದೊಂದು ಅದ್ಭುತ ರೆಸಿಪಿ ಅಂತ ಹೇಳ್ಬೋದು. ಇನ್ನು ಇದನ್ನು ಹಳೆ ಕಾಲದಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ, ಈಗಲೂ ಕೂಡ ಮಾಡ್ತಾರೆ. ಇದರಿಂದ ಫೇಸ್ ಕೂಡ ಗ್ಲೋ ಆಗುತ್ತೆ. ವೀಕ್ಲಿ 1 ಅಥವಾ 2 ದಿನ ಆದರೂ ಇದನ್ನು ಮಾಡಿ ತಿನ್ನೋದ್ರಿಂದ ಖಂಡಿತ ಇದರಲ್ಲಿ ಬೆನಿಫಿಟ್ ಕೂಡ ಇದೆ. ಇವಾಗ ಬೇಸಿಗೆ ಆಗ್ತಾ ಇರೋದ್ರಿಂದ ನಾನು ಇದನ್ನು ವೀಕ್ಲಿ ಒನ್ಸ್ ಆದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಕುಕ್ಕರಲ್ಲಿ ಇದನ್ನು ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡು ಇಲ್ಲಿ 1 ಕಪ್ ಆಗುವಷ್ಟು ನಾವು ಡೈಲಿ ಯೂಸ್ ಮಾಡುವಂತಹ ರೈಸನ್ನು ಬಳಸ್ತಾ ಇದ್ದೀನಿ. ಬಿಳಿತಿಗೆ ಅಕ್ಕಿಯಿಂದನೇ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ರೈಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗಿ ಕೂಡ ಇದನ್ನು ತಿನ್ಬೋದು. ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಂಥ ಮೊಮೆಂಟಲ್ಲಿ ಇದನ್ನು ಮಾಡಿ ಕೂಡ ಕೊಡ್ಬೋದು. ಹೆಲ್ತ್ಗೆ ಅಂತೂ ತುಂಬಾ ಒಳ್ಳೆಯದು. ನಾನು ಮಧ್ಯಾಹ್ನ ಬಿಸಿಲಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಜೊತೆಗೆ ಬಾಡಿ ಕೂಡ ಕೂಲ್ ಆಗಿಬಿಡುತ್ತೆ. ಸೊ ಬಾಡಿ ಯಾಕೆ ಕೂಲ್ ಆಗುತ್ತೆ ಅಂತ ಹೇಳಿದರೆ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ. ಇದನ್ನು ನಾನು ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೆ, ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ, ಯಾಕಂದರೆ ಅದರ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಈ ಅಕ್ಕಿ ಜೊತೆ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಮೆಂತ್ಯನ ಕೂಡ ತೆಗೆದುಕೊಂಡಿದ್ದೀನಿ. ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಈ ಮೆಂತ್ಯ. ಫೇಸನ್ನು ಗ್ಲೋ ಮಾಡೋದಲ್ಲದೆ ಬಾಡಿನೂ ಕೂಡ ತಂಪಾಗಿರಿಸುತ್ತೆ. ಎಲ್ರಿಗೂ ಗೊತ್ತು ಮೆಂತ್ಯ ಎಷ್ಟೊಂದು ಆರೋಗ್ಯಕರ ಅಂತ ಹೇಳಿ. ಇಲ್ಲಿ ನಾನು ಮೆಂತ್ಯ ಮತ್ತು ಅಕ್ಕಿಯನ್ನು ಒಂದು ಕುಕ್ಕರಲ್ಲಿ ಹಾಕಿ ಇದಕ್ಕೆ 4 ಪಟ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರೈಸ್ 1/4 ಕಪ್ ಆಗುವಷ್ಟು ಮೆಂತ್ಯ ತೆಗೆದುಕೊಂಡ್ರೆ ಇಲ್ಲಿ ನಾನು 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮುಚ್ಚಿಟ್ಟು ಕುಕ್ ಮಾಡಬೇಕು. ಸೊ ಯಾವುದೇ ಕುಕ್ ಮಾಡಬೇಕಾದ್ರೆ ವಿಸಿಲಲ್ಲಿ ನೀರು ಹೊರಗಡೆ ಬರುತ್ತೆ. ಮೇಯ್ನಾಗಿ ನಾವು ದಾಲ್ ಮಾಡಬೇಕಾದ್ರೂ ಕೂಡ ಹೊರಗಡೆ ಬರುತ್ತೆ. ಒಂದು ಟಿಪ್ ಏನಪ್ಪ ಅಂತ ಹೇಳಿದರೆ, ಕುಕ್ಕರ್ಗೆ ಈ ರೀತಿ ಈ ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಕುಕ್ ಮಾಡೋದ್ರಿಂದ ಯಾವುದೇ ರೀತಿಯ ನೀರು ಹೊರಗಡೆ ಬರೋದಿಲ್ಲ. ಸೊ ಕಿಚನ್ ಕೂಡ ನೀಟಾಗಿರುತ್ತೆ. ಇದು ನನಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಪು. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಮಾಡ್ತೀನಿ. ಸೊ ಇವತ್ತು ಕೂಡ ನೀರು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅದನ್ನು ಎಣ್ಣೆಯನ್ನು ಹಾಕಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಅದು ಕುಕ್ ಆಗೋದ್ರೊಳಗೆ ಈ ಕಡೆ ನಾನು ತೆಂಗಿನ ಹಾಲು, ಇಂಪಾರ್ಟೆಂಟ್ ಆಗಿ ತೆಂಗಿನ ಹಾಲು, ರುಚಿ ಕೊಡುವುದೇ ತೆಂಗಿನ ಹಾಲು. ಇಲ್ಲಿ ನಾನು ಒಂದು ದಪ್ಪ ಹಾಲು, ಇನ್ನೊಂದು ತೆಳು ಹಾಲನ್ನು ಮಾಡ್ಕೊಂಡಿದ್ದೀನಿ, ಜೊತೆಗೆ ರುಚಿಗೆ ಬೆಲ್ಲ. ಸೊ ಇವಿಷ್ಟನ್ನು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇಲ್ಲಿ ಚೆನ್ನಾಗಿ ಮೆಂತ್ಯ ಮತ್ತು ಅಕ್ಕಿ ಬೆಂದಿತ್ತು. ಸೊ ನೋಡ್ಬೋದು, ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮೊದಲಿಗೆ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತೀನಿ. ಇನ್ನು ಪಾಯಸ ಇಷ್ಟಪಡುವವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿಕರವಾಗಿ ಬರುತ್ತೆ. ಕಾಯಿ ಹಾಲೆಲ್ಲ ಹಾಕಿರ್ತೀವಿ, ಮೆಂತ್ಯ ಕೂಡ ಹಾಗೆ ಕಹಿ ಇರ್ಬೋದು, ಬಟ್ ಬೆಲ್ಲ ಎಲ್ಲ ಸೇರಿದಾಗ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಇದಕ್ಕೆ ಬೆಲ್ಲವನ್ನು ಸೇರಿಸಿ ನಾನಿಲ್ಲಿ ಒಂದು ಕುದಿ ಬರೆಸ್ಕೊಳ್ತೀನಿ. ಬೆಲ್ಲ ಕೂಡ ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ರುಚಿ ನೋಡಿಕೊಂಡು ಹಾಕ್ಬೋದು. ಇನ್ನು ಹಳೆ ಕಾಲದವರು ಇದನ್ನು ಮೆಂತ್ಯ ಗಂಜಿ ಅಂತ ಹೇಳಿ ಅದನ್ನು ಬಾಣಂತಿಯರಿಗಿರ್ಬೋದು ತುಂಬಾ ಹೆಲ್ತಿಗೋಸ್ಕರ ಇದನ್ನು ಮಾಡಿಕೊಡ್ತಾರೆ. ಸೊ ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಬಾಣಂತಿಯರಿಗೆ ಇದನ್ನು ಮಾಡಿಕೊಡೋದ್ರಿಂದ ಎದೆ ಹಾಲು ಕೂಡ ಹೆಚ್ಚಿಸುತ್ತೆ. ಆವಾಗಿನ ಕಾಲದಲ್ಲಿ ಮದುವೆಗೆ ಮುನ್ನ ಇದನ್ನು ಗಂಜಿ ಮಾಡಿ ತಿಂತಾರೆ. ಇದರಿಂದ ಫೇಸ್ ಕೂಡ ಗ್ಲೋ ಬರುತ್ತೆ. ಇವಾಗೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಗ್ಲೋ ಮಾಡ್ಕೋತಾರೆ, ಆದರೆ ಹೆಲ್ದಿಯಾಗಿ ಫೇಸನ್ನು ಗ್ಲೋ ಮಾಡ್ಕೊಳ್ಳಿಕ್ಕೆ ಅವರು ಮದುವೆಗೆ ಮುಂಚೆ 4-5 ದಿನ ಇದನ್ನು ಸೇವಿಸ್ತಾರೆ. ತುಂಬಾ ರುಚಿಯಾಗಿರೋದಲ್ಲದೆ ಕೂಡ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಹೇಳಿ ಬೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬಂದ ನಂತರ
ಕಾಯಿ ಹಾಲನ್ನು ಹಾಕ್ಕೋಬೇಕು. ಸೊ ನೋಡ್ಬೋದು ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇದಕ್ಕೆ ನಾನು ಮೊದಲಿಗೆ ತೆಳು ಹಾಲು, ತಂಬು ಹಾಲು ಅಂತ ಹೇಳ್ತಾರೆ, ಒಂದು ಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ರುಬ್ಬಿ ಅದರಲ್ಲಿರುವಂತಹ 1 ಗ್ಲಾಸ್ ಆಗುವಷ್ಟು ದಪ್ಪ ಹಾಲನ್ನು ಎತ್ತಿಟ್ಟಿದ್ದೆ. ಸೊ ಇದು ಬಂದು ಕೊನೆಗೆ ಮತ್ತೆ ನೀರನ್ನು ಹಾಕಿ ರುಬ್ಬಿರೋದು. ಸೊ ಮೊದಲಿಗೆ ತೆಳು ಹಾಲನ್ನು ಹಾಕಿ ಒಂದು ಕುದಿ ಬರಿಸ್ಕೋಬೇಕು. ಇನ್ನು ಮೆಂತ್ಯವನ್ನು ನೆನೆಸಿಟ್ಕೊಂಡ್ರೆ ಇದನ್ನು ಕ್ವಿಕ್ಕಾಗಿ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಸೊ ನಾನು ರಾತ್ರಿ ಫುಲ್ಲು ಮೆಂತ್ಯನ ನೆನೆಸಿಟ್ಟು ಮಧ್ಯಾಹ್ನ ಹಾಗೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಕೂಡ ಮಾಡ್ಬೋದಿತ್ತು. ಮಕ್ಕಳೆಲ್ಲರೂ ಸ್ಕೂಲಿಂದ ಬಂದ ಮೇಲೆ ಮಾಡಿದರೆ ಅವರಿಗೂ ಕೂಡ ತುಂಬಾ ಸುಸ್ತಾಗಿ ಬಂದಿರ್ತಾರೆ, ಬಾಡಿ ಕೂಲ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಇವಾಗ ಆ ಹಾಲು ಕುದಿ ಬಂದ ನಂತರ ಇವಾಗ ದಪ್ಪ ಹಾಲನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನು ಇದಕ್ಕೆ ಫ್ಲೇವರ್ಗೆ ನಾನಿಲ್ಲಿ ಇಲಾಚಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಸೇಮ್ ಪಾಯಸ ಹೇಗೆ ನಾವು ತಿಂತೀವಲ್ಲ ಅದೇ ಫ್ಲೇವರ್, ಅದೇ ಟೇಸ್ಟ್ ಇರುತ್ತೆ. ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ, ಗೊತ್ತಲ್ವಾ? ಮೆಂತ್ಯ ಜೊತೆ ಬೆಲ್ಲ ಸೇರಿದಾಗ ಟೇಸ್ಟ್ ಡಬಲ್ ಆಗಿಬಿಡುತ್ತೆ. ಸೊ ಮೆಂತ್ಯ ದೋಸೆ, ಮೆಂತ್ಯ ಇಡ್ಲಿ, ಮೆಂತ್ಯ ಪಡ್ಡು ಅದೆಲ್ಲ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೊ ಹಾಗೆ ಇದು ಬಂದು ಮೆಂತ್ಯ ಗಂಜಿ. ಇದು ಇನ್ನೂ ರುಚಿಯಾಗಿರುತ್ತೆ, ಯಾಕಂದರೆ ಕಾಯಿ ಹಾಲನ್ನು ಹಾಕಿರ್ತೀವಲ್ಲ. ಸೊ ಹಾಗಾಗಿ ಕೊನೆಗೆ ನಾನಿಲ್ಲಿ ಇಲಾಚಿ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಹೆಲ್ದಿಯಾಗಿರುವಂತಹ ಈ ರೆಸಿಪಿನ ವೀಕ್ಲಿ ಒನ್ಸ್ ಆದರೂ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯಕರವಾಗಿ ನಾವು ಫೇಸನ್ನು ಗ್ಲೋ ಕೂಡ ಮಾಡ್ಕೋಬಹುದು. ಜೊತೆಗೆ ಈ ಬೇಸಿಗೆಯಲ್ಲಿ ಬಾಡಿನ ತಂಪಾಗಿಸಿ ಕೂಡ ಇಡಬಹುದು. ಸೊ ಮಕ್ಕಳಿಗೆ ಯಾಕೆ ಕೊಡಬೇಕು ಅಂತ ಹೇಳಿದರೆ, ಬೇಸಿಗೆಗಾಲದಲ್ಲಿ ಅವರು ಸ್ವಲ್ಪ ನೀರನ್ನು ಕಡಿಮೆ ಕುಡಿದಾಗ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿರುತ್ತೆ. ಸೊ ತುಟಿ ಎಲ್ಲ ಒಡೆದಿರುತ್ತೆ. ಸೊ ಬಾಡಿ ಕೂಲ್ ಆಗಲೇಬೇಕು. ಅದಕ್ಕೆ ನಾವು ಮನೆಯಲ್ಲಿ ಏನಾದರೂ ಒಂದು ಹೆಲ್ದಿಯಾಗಿ ಮಾಡೋದನ್ನು ಮಾಡ್ತಾನೆ ಇರಬೇಕಾಗತ್ತೆ. ಸೊ ನಾನಿಲ್ಲಿ ಈ ರೀತಿ ಕೆಲವೊಂದು ಹೆಲ್ದಿ ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ಒಳ್ಳೆಯ ಆರೋಗ್ಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಫೈನಲಿ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ತುಪ್ಪ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಸೊ ಇವಾಗ ರೆಡಿ ಆಯಿತು ಮೆಂತ್ಯ ಗಂಜಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.